ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಸಾಯಂಕಾಲ ವೇಳೆಯಲ್ಲಿ ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಕರ್ತನಲ್ಲಿ ಪ್ರೀತಿಯ ದೇವರೇ, ಯೇಸು ಕ್ರಿಸ್ತನ ಕೊಟ್ಟಂಥ ವಾಗ್ದಾನ ವಚನ ಸಾಯಂಕಾಲ ವೇಳೆಯಲ್ಲಿ ನೋಡಿಕೊಳ್ಳೋಣ. ಪ್ರಕಟಣೆಗಳು 3ನೇ ಅಧ್ಯಾಯ 19ನೇ ವಚನ. ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 19. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ಪ್ರೀತಿಸುವವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾನು ಯಾರಿಗಾಯಿತು ಪ್ರೀತಿಸ್ತೇನೋ ಅವ್ರಿಗೆ ಗದರಿಸುತ್ತೇನೆ ಮತ್ತು ನಾನು ಶಿಕ್ಷೆ ಕೊಡ್ತೇನೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ನಾವು ತಂದೆ ತಾಯಿ ಕೂಡ, ನಾವು ಮಕ್ಕಳಾಗಿರುವಾಗ ನಮ್ಮ ತಂದೆ ತಾಯಿ ಕೂಡ ಏನು ಮಾಡ್ತಾರೆ, ನಾವು ತಪ್ಪು ಮಾರ್ಗದಲ್ಲಿ ಕೆಟ್ಟ ಮಾರ್ಗ ಹೋದರೆ ಏನು ಮಾಡ್ತಾರೆ, ನಮಗೆ ಗದರಿಸ್ತಾರೆ, ನಮಗೆ ಶಿಕ್ಷೆ ಕೊಡ್ತಾರೆ, ಶಿಕ್ಷಿಸ್ತಾರೆ. ಯಾಕಂದರೆ ನಾವು ಕೆಟ್ಟ ಮಾರ್ಗದಲ್ಲಿ ಹೋದರೆ ನಾಶವಾಗ್ತೀವಿ, ಹಾಳಾಗ್ತೀವಿ, ನಮ್ಮ ಜೀವನ ಆ ಲೈಫ್ ಎಲ್ಲ ಡೆಸ್ಟ್ರಾಯ್ ಆಗಿಬಿಡುತ್ತೆ ಅಂಥೇಳಿ ತಂದೆ ತಾಯಿ ಏನು ಮಾಡ್ತಾರೆ, ಮಕ್ಕಳಿಗೆ ಗದರಿಸ್ತಾರೆ. ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ನನ್ನ ಮಕ್ಕಳು ಕೆಟ್ಟ ಮಾರ್ಗದಲ್ಲಿ ಪಾಪದಲ್ಲಿ ಹೋಗಬಾರ್ದು ಅಂಥೇಳಿ ಯೇಸು ಸ್ವಾಮಿ ಏನು ಮಾಡ್ತಾರೆ, ಇಲ್ಲಿ ತಾನು ಪ್ರೀತಿಸೋ ಮಕ್ಕಳಿಗೆ ಗದರಿಸ್ತಾರೆ ಮತ್ತು ಶಿಕ್ಷೆ ಕೊಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರೇ, ಯೇಸು ಕ್ರಿಸ್ತರು ನಿಮಗೆ ಯಾವುದೇ ವಿಷಯದಲ್ಲಿ ಗದರಿಸುವಾಗ ಆತನಿಂದ ಬರುವಂಥ ಯಾವುದೇ ಶಿಕ್ಷೆ ಆದರೂ ಕೂಡ ನೀವು ಆ ವಿಷಯದಲ್ಲಿ ನೊಂದುಕೊಳ್ಳದೆ, ದೇವರು ಗದರಿಸುವಾಗ ಅದಕ್ಕೆ ತಿಳಿದುಕೊಂಡು ಆತನಿಗೆ ಶಿಕ್ಷಿಸುವ ಕೂಡ ಆ ಶಿಕ್ಷೆಯನ್ನು ಸಮಾಧಾನವಾಗಿ ತಾಳ್ಮೆದೆ ನೀವು ಸಹಿಸಿಕೊಂಡಿದ್ದಾಗ ದೇವರು ನಿಮ್ಗೆ ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ದೇವರು ನಮಗೆ ಒಳ್ಳೆಯದು ಬಯಸುವ ದೇವರಾಗಿದ್ದಾರೆ. ನಮಗೋಸ್ಕರ ಶಿಲ್ಮೆ ಮೇಲೆ ಸತ್ತು 3ನೇ ದಿನ ಎದ್ದು ಬಂದಂಥ ದೇವರು, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದ ದೇವರು. ಅವರು ನಮ್ಮನ್ನು ಗದರಿಸುವಾಗ ನಾವೇನು ಮಾಡಬೇಕು, ನಲ್ಲಿ ತಿಳಿದುಕೊಂಡು ದೇವರ ವಾಕ್ಯದಂತೆ ನಾವು ನಡಿಬೇಕೆಂದು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೀಗಾಗುವಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ವಾಕ್ಯದಂತೆ. ಒನ್ ಸೆಕೆಂಡ್, ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್.